ಹಾಯ್ ಹಲೋ ನಮಸ್ಕಾರ ಎಲ್ಲರೂ ವೆಲ್ಕಮ್. ಇದು ಶ್ರೀ ಅಟ್ ಆಲ್ ಇನ್ ಒನ್ ಟೆಕ್ನಿಕಲ್ ಚಾನಲ್. ಬನ್ನೀಗ ಬಾಯ್ಲರ್ ಆನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ಬಾಯ್ಲರ್ನ ಕೂಲಿಂಗ್ ಹಾಕಬೇಕು. ಅಂದರೆ ಫಿಲ್ ಅಂತ ಇರುತ್ತೆ ನೋಡಿ, ಫಿಲ್. ಹಿಂದೆ ವಾಟರ್ ಬರ್ತಾ ಇರುತ್ತೆ ಪೈಪಲ್ಲಿ, ಔಟ್ಲೆಟಲ್ಲಿ. ಬನ್ನಿ ತೋರಿಸ್ತೀನಿ. ಈಗ ನೋಡೋದಿರಲ್ಲ, ಈಗ ನೀರು ಬರ್ತಾ ಇರೋದು. ಈಗ ಬಾಯ್ಲರು ಫೈರ್ ಹಾಕೋಕ್ಕೆ ಮುಂಚೆ ಎಲ್ಲ ಒಂದೊಂದು ಚೆಕ್ ಮಾಡ್ಕೋಬೇಕು. ಇನ್ಸೈಡ್ ವಾಲು ಕ್ಲೋಸ್ ಆಗೈತೆ, ಔಟ್ಸೈಡ್ ವಾಲು ಓಪನ್ ಆಗೈತೆ. ಈಗ ಫೈರ್ ಹಾಕ್ತೀನಿ. ಬಾಯ್ಲರ್ ಆನ್ ಆಗುತ್ತೆ, ಫೈರಿಂಗ್ ಆಗಿಲ್ಲ, ಒಂದು 10 ಸೆಕೆಂಡ್ ಮುಂಚೆ ಆನ್ ಆಗುತ್ತೆ. ಆನ್ ಆಗುತ್ತೆ, ಫೈರ್ ಆನ್ ಆಗುತ್ತೆ. ಟೆಂಪ್ರೇಚರು ಮತ್ತು ಪ್ರೆಷರು ಎರಡೂ ಜಾಸ್ತಿ ಆಗಬೇಕು. ಪ್ರೆಷರ್ ಜಾಸ್ತಿ ಆಗಿದಂಗೆ ಹಿಂದ್ಗಡೆ ಸ್ಟೀಮ್ ಬರುತ್ತೆ. ಸ್ಟೀಮ್ ಪ್ರೆಷರ್ ಜಾಸ್ತಿ ಆಗಬೇಕು. ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ. ಸ್ಟೀಮ್ ಟೆಂಪ್ರೇಚರ್ ಜಾಸ್ತಿ ಆಗಿದೆ, ವಾಟ್ರು ಸ್ಟೀಮ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆಯಿತು. ಈಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ನೋಡಿ. ಟೆಂಪ್ರೇಚರ್ ಜಾಸ್ತಿ ಆಯ್ತು, ಪ್ರೆಷರ್ ಜಾಸ್ತಿ ಆಗುತ್ತೆ. ಫುಲ್ ಪ್ರೆಷರ್ ಜಾಸ್ತಿ ಆಗಬೇಕು. ಟೆಂಪ್ರೇಚರ್ ಮ್ಯಾಕ್ಸಿಮಮ್ ಎಷ್ಟು ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಅಷ್ಟು ಟೆಂಪ್ರೇಚರ್ ಜಾಸ್ತಿ ಆಗಿರಬೇಕು. ಟೆಂಪ್ರೇಚರ್ ಆಯಿತು. 5-4 ಟೆಂಪ್ರೇಚರ್ ಅಷ್ಟು ನಿಂತಿದೆ. 30. ಈಗ ಔಟ್ಸೈಡ್ ವಾಲ್ನ ಕ್ಲೋಸ್ ಮಾಡಬೇಕು. ಮತ್ತು ಬಾಯ್ಲರ್ ಆಟೋಮೆಟಿಕ್ ಆಫ್ ಆಗುತ್ತೆ. 7.5 ಹೋಗೋದ ತಕ್ಷಣ ಆಟೋಮೆಟಿಕ್ ಆಫ್ ಆಗುತ್ತೆ, ಕಟ್ ಆಫ್ ಆಗುತ್ತೆ. ಈಗ ಔಟ್ಸೈಡ್ ವಾಲ್ ಓಪನ್ ಮಾಡಬೇಕು. ಪ್ರೆಷರ್ ಆನ್ ಆಗುತ್ತೆ. ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಟೆಂಪ್ರೇಚರ್ ಪ್ರೆಷರ್ ಎರಡೂ ಜಾಸ್ತಿ ಆಗುತ್ತೆ.
ಔಟ್ ಸೈಡ್ ಸ್ಟೀಮ್ ಹೋಗೈತೆ, ಈಗ ಓಪನ್ ಆಗೈತೆ ವಾಲು. ಇದು ಲೈನ್ ಪ್ರೆಷರು, ಎಷ್ಟು ಪ್ರೆಷರ್ ಹೋಗ್ತಾ ಇದೆ ಅಂತ ಲೈನಲ್ಲಿ. ಇನ್ನೂ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇದೆ, ಪ್ರೆಷರು ಜಾಸ್ತಿ ಇದೆ. ಲೈನ್ ಟೆಂಪ್ರೇಚರು, ಈ ಪ್ರೆಷರ್ ಕಡಿಮೆ ಮಾಡಬೇಕು. ಟೆಂಪ್ರೇಚರ್ನ ಕಡಿಮೆ ಮಾಡಬೇಕಾದ್ರೆ ಈ ಇನ್ಸೈಡ್ ವಾಲು ಇನ್ನೂ ಓಪನ್ ಮಾಡಬೇಕು. ಆಲ್ರೆಡಿ ಗೊತ್ತು ಎಷ್ಟು ಓಪನ್ ಮಾಡಬೇಕು ಅಂತ. ಓಪನ್ ಮಾಡಿದ್ದೀನಿ. ಸೊ ಇಷ್ಟು ಓಪನ್ ಮಾಡಿದ್ರೆ ಟೆಂಪ್ರೇಚರು 150ಕ್ಕೆ ಬರಬೇಕು. ನಿಂತಿದೆ ಟೆಂಪ್ರೇಚರು ಕರೆಕ್ಟು 151. ಪ್ರೆಷರ್ 5 kg ಪ್ರೆಷರ್ ಬರುತ್ತೆ, 5 kg. ಮತ್ತು ಲೈನ್ ಟೆಂಪ್ರೇಚರ್ ಲೈನ್ ಪ್ರೆಷರ್ ಓಪನ್ ಮಾಡಿದ ತಕ್ಷಣ ಇದು ಜಾಸ್ತಿ ಆಗುತ್ತೆ, ಜಾಸ್ತಿ ಆಗಿದೆ. ಟೆಂಪ್ರೇಚರು ಮತ್ತು ಬಾಯ್ಲರ್ ಪ್ರೆಷರು ಮತ್ತು ಲೈನ್ ಪ್ರೆಷರು ಮೂರೂ ನೋಡ್ಕೋಬೇಕು. ಇಷ್ಟು ಬಾಯ್ಲರ್ ಆನ್ ಮಾಡೋದು. ಬಾಯ್ಲರ್ ಆನ್ ಆಗೈತೆ. ಟೆಂಪ್ರೇಚರು 152. ಟೆಂಪ್ರೇಚರ್ ಕರೆಕ್ಟ್ ಆಗೈತೆ. 150ರಿಂದ 155 ಇರ್ಬೇಕು. ಪ್ರೆಷರು 5 kg ಬರ್ತಾ ಇದೆ. ಲೈನ್ ಟೆಂಪ್ರೇಚರು ಕರೆಕ್ಟಾಗಿದೆ. ಮತ್ತು ಇಲ್ಲಿ ಬರ್ನಲ್ ಇಂಡಿಕೇಟರ್ ಆನ್ ಆಗೈತೆ, ಬರ್ನಲ್ ಆನ್ ಆಗೈತೆ, ಕಂಟ್ರೋಲ್ ಆನ್ ಆಗೈತೆ. ಇದು ಡೀಸೆಲ್ ಪ್ರೆಷರ್ ಎಷ್ಟಿದೆ ಅಂತ 13 ಇರಬೇಕು ಇದೆ. ಮತ್ತು ವಾಟರ್ ಪ್ರೆಷರು 80 ಇರಬೇಕು, 80 ಇದೆ. ಟೆಂಪ್ರೇಚರು, ಪ್ರೆಷರು, ಲೈನ್ ಪ್ರೆಷರು ಮತ್ತು ವಾಟರ್ ಪ್ರೆಷರು, ಡೀಸೆಲ್ ಪ್ರೆಷರು ಎಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಕರೆಕ್ಟಾಗಿ ರನ್ ಆಗ್ತಾಯಿದೆ ಅಂತ ನೋಡಿಕೊಂಡು ಆವಾಗ ಬಾಯ್ಲರ್ ಪಕ್ಕ ರನ್ ಆಗಿದೆ ಅಂತ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.